ಭಾರತದ ನಕ್ಷೆಯಂತೆ ಕಾಣುವ ಡ್ಯಾಂ. ಈ ಡ್ಯಾಂ ಇರೋದು ಎಲ್ಲಿ ಗೊತ್ತಾ? ಭಾರತದ ನಕ್ಷೆಯಂತೆ ಕಾಣುವ ಜಲಾಶಯ ನೋಡಿದ್ದೀರಾ? ಅರೆ ಎಲ್ಲಪ್ಪ ಇಂತಹ ಜಲಾಶಯ ಅಂತ ಆಶ್ಚರ್ಯ ಆಗೋದು ಗ್ಯಾರಂಟಿ. ಜೊತೆಗೆ ಸೀರಿಯಲ್ನಲ್ಲೂ ಇಲ್ಲಿನ ಹೆಸರು ತುಂಬಾನೇ ಫೇಮಸ್. ಅಂದಹಾಗೆ ಈ ಜಲಾಶಯ ಇರೋದು ಶಿವಮೊಗ್ಗ ಜಿಲ್ಲೆಯ ಪಕ್ಕದಲ್ಲಿಯೇ ಹೌದು. ಅದರ ಹೆಸರು ಮಾರಿಕಣಿವೆ ಡ್ಯಾಂ ಅಥವಾ ವಾಣಿ ವಿಲಾಸ ಸಾಗರ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸಿದ ಡ್ಯಾಂ 1907ರಲ್ಲಿ ನಿರ್ಮಾಣ ಮಾಡಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಜೀವನಾಡಿಯಾಗಿರುವ ವಾಣಿ ವಿಲಾಸ ಸಾಗರ ಜಲಾಶಯ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಅಚ್ಚುಕಟ್ಟು ಪ್ರದೇಶದ ರೈತರ ಜಮೀನುಗಳಿಗೆ ನೀರಿನ ಅನುಕೂಲವಾಗುವಂತೆ ವಾಣಿ ವಿಲಾಸ ಜಲಾಶಯವನ್ನ 1907ರಲ್ಲಿ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಿರ್ಮಿಸಿದರು. ಇದು ಸುತ್ತಮುತ್ತಲಿನ ನಗರಗಳು, ಪಟ್ಟಣಗಳು ಮತ್ತು ಹಳ್ಳಿಗಳಿಗೆ ನೀರನ್ನು ಒದಗಿಸುತ್ತದೆ. ಕಟ್ಟಿದಾಗಿನಿಂದ 2 ಬಾರಿ ತುಂಬಿರುವ ಜಲಾಶಯ. ಬರೋಬ್ಬರಿ 29.73 ಟಿಎಂಸಿ ಸಂಗ್ರಹಣಾ ಸಾಮರ್ಥ್ಯ. ರಾಜ್ಯದ ಹಳೆಯ ಅಣೆಕಟ್ಟುಗಳಲ್ಲಿ ವಾಣಿ ವಿಲಾಸ ಸಾಗರವು ಒಂದಾಗಿದ್ದು ಇದರ ಮತ್ತೊಂದು ಹೆಸರು ಮಾರಿಕಣಿವೆ ಎಂದಾಗಿದೆ. 1907ರಲ್ಲಿ ನಿರ್ಮಾಣವಾಗಿರುವ ಈ ಕಣಿವೆಗೆ 115 ವರ್ಷಗಳ ಇತಿಹಾಸವಿದೆ. ಜಲಾಶಯದ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 614 ಮೀಟರ್ ಅಂದರೆ 2014 ಅಡಿ ಎತ್ತರವಿದೆ. ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಸುಮಾರು 29.73 ಟಿಎಂಸಿ. ಇನ್ನು ಜಲಾಶಯದ ಉದ್ದ 1600 ಮೀಟರ್ ಹಾಗೂ ಎತ್ತರ ಸುಮಾರು 33 ಮೀಟರ್ ಆಗಿದೆ. 1935ರಲ್ಲಿ ಜಲಾಶಯಕ್ಕೆ 135.25 ನೀರು ಸಂಗ್ರಹವಾಗುವ ಮೂಲಕ ಮೊದಲ ಬಾರಿಗೆ ಡ್ಯಾಂ ಕೊಡಿಬಿದ್ದು ಇತಿಹಾಸ ಸೃಷ್ಟಿಸಿತು. ಇದಾದ ಬಳಿಕ ಕಳೆದ ವರ್ಷ 2022ರಲ್ಲಿ 2ನೇ ಬಾರಿ ಕೋಡಿಬಿದ್ದು ಇತಿಹಾಸ ಸಾಧನೆಗೆ ಕಾರಣವಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಕಂದಕಗಳಲ್ಲಿ ಜನಿಸುವ ವೇದ ನದಿ ಕಡೂರಿನ ಬಳಿ ಅವತಿ ಎಂಬ ನದಿಯನ್ನು ಸೇರಿ ಮುಂದೆ ವೇದಾವತಿ ನದಿಯಾಗಿ ಹರಿಯುತ್ತೆ. ಈ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿರುವುದೇ ವಾಣಿ ವಿಲಾಸ ಸಾಗರ ಜಲಾಶಯ. ಇದರ ಇತಿಹಾಸವನ್ನ ನೋಡೋದಾದ್ರೆ ಅಣೆಕಟ್ಟಿನ ವಾಸ್ತುಶಿಲ್ಪ ಸೊಗಸಾಗಿದ್ದು, ಈ ಅಣೆಕಟ್ಟನ್ನ 1897ರಲ್ಲಿ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ ಕೆಂಪರಾಜಮ್ಮ ಅವರ ಆದೇಶದ ಮೇರೆಗೆ ತಾರಾ ಚಾಂದ್ ದಲಾಲ್ ಎಂಬ ಇಂಜಿನಿಯರ್ ನೇತೃತ್ವದಲ್ಲಿ ತಂಡವು ಮೈಸೂರು ದಿವಾನರಾಗಿದ್ದ ಶೇಷಾದ್ರಿ ಅಯ್ಯರ್ ಅವರ ಮುಂದಾಳತ್ವದಲ್ಲಿ ನಿರ್ಮಿಸಲಾಗಿದ್ದು, ಈ ಕಾಮಗಾರಿಯನ್ನ 1907ರಲ್ಲಿ ಪೂರ್ಣಗೊಳಿಸಲಾಯಿತು. ವಿಶೇಷವೆಂದರೆ ಕೆಆರ್ಎಸ್ ಅಣೆಕಟ್ಟು ನಿರ್ಮಾಣಕ್ಕೆ ವಾಣಿ ವಿಲಾಸ ಸಾಗರದ ನೀಲಿ ನಕ್ಷೆಯೇ ಮೂಲ ಎಂದು ಹೇಳಲಾಗಿದೆ. ಮಾರಿಕಣಿವೆ ಹೆಸರು ಬರಲು ಏನು ಕಾರಣ? ಈ ಅಣೆಕಟ್ಟು ಪ್ರವಾಸಿಗರಿಗೆ ಆಕರ್ಷಣೆಯಾಗಿದ್ದು ಭಾರತ ನಕ್ಷೆಯಂತೆ ಇರೋದು ವಿಶೇಷ. ಚಿತ್ರದುರ್ಗ ಮತ್ತು ಹೊಸದುರ್ಗಕ್ಕೆ ಭೇಟಿ ನೀಡುವ ಪ್ರವಾಸಿಗರು
ಆಗಾಗ್ಗೆ ಮಾರಿ ಕಣಿವೆಗೆ ಭೇಟಿ ನೀಡುತ್ತಾರೆ. ವಾಣಿ ವಿಲಾಸ ಸಾಗರ ಅಣೆಕಟ್ಟಿನ ಕೆಳಭಾಗದಲ್ಲಿ ಒಂದು ದೇವಾಲಯವಿದ್ದು, ಈ ದೇವಾಲಯವು ಕಣಿವೆ ಮಾರಮ್ಮನಿಗೆ ಸಮರ್ಪಿತವಾಗಿದೆ. ಆದ್ದರಿಂದ ವಾಣಿ ವಿಲಾಸ ಸಾಗರವನ್ನ ಮಾರಿ ಕಣಿವೆ ಎಂದು ಕರೆಯುತ್ತಾರೆ. ಇನ್ನು ಜಲಾಶಯವನ್ನ ನೋಡಲು ಬರುವ ಪ್ರವಾಸಿಗರಿಗೆ ಅಣೆಕಟ್ಟಿನ ಬಳಿ ಪಂಚವಟಿ ಉದ್ಯಾನವನ್ನ ನಿರ್ಮಾಣ ಮಾಡಲಾಗಿದ್ದು, ಇಲ್ಲಿ ಔಷಧೀಯ ಗಿಡಮೂಲಿಕೆಗಳನ್ನು ಕಾಣಬಹುದಾಗಿದೆ. ವಾರಾಂತ್ಯವನ್ನು ಹೇಗೆ ಕಳೆಯುವುದು ಎಂದು ಯೋಚಿಸುವ ಪ್ರವಾಸಿಗರಿಗೆ ಈ ವಾಣಿ ವಿಲಾಸ ಸಾಗರ ಬೆಸ್ಟ್ ಪ್ಲೇಸ್ ಅಂದ್ರೆ ತಪ್ಪಾಗಲಾರದು. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.